ಜೈ ಬಲೋ ಅಂಬೇಡ್ಕರ್ ಅವರಿಗೆ. ಇವತ್ತು ಇಷ್ಟೊತ್ತು ಎಲ್ಲ ಮಾತಾಡಿದ್ದಾರೆ, ಮೊನ್ನೇನು ಮಾತಾಡಿದೀವಿ. ಏನು ವಿಶೇಷವಾಗಿ ಈ ಹುಡುಗರು ಆಟ ಆಡಿದ್ಮೇಲೆ ಬೇಗ ಪ್ರೈಸ್ ತಗೊಂಡು ಅವರವ್ರ ಮನೆಗಳಿಗೆ ಹೋಗ್ಬೇಕು. 3 ದಿವಸದಿಂದ ಬಹಳ ಸತತವಾಗಿ ಆಡ್ಕೊಂಡು ಬಂದಿದ್ದೀರಿ. ಅದಕ್ಕೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಯುವಕ ಮಿತ್ರರು, ಯುವಕರು, ಸಮಾಜ ಸೇವಕರಾಗಿರ್ತಕ್ಕಂಥ ಸಾಂಬಯ್ಯನವರು, ಅವ್ರ ಹೆಸರು ಹೇಳ್ಬೇಕಾದ್ರೆ ನಮ್ಮ ಈಶ್ವರ ದೇವಸ್ಥಾನದ ಪ್ರತಿ ವರ್ಷನೂ ಅಲ್ಲಿ ಕಾರ್ಯಕ್ರಮ ನಡೀತಾ, ಕಾರ್ಯಕ್ರಮ ಪ್ರತಿ ವರ್ಷ 5,000 ಜನಕ್ಕೆ ಊಟ ಹಾಕ್ತಕ್ಕಂಥವ್ರು, ಅನ್ನ ಕೊಡ್ತಕ್ಕಂಥವ್ರು, ವರ್ಷದಲ್ಲಿ 2 ಸಲ ಹಾಕ್ಕೊಡ್ತಾರೆ ಅಂತವರು. ಭಗವಂತ ನಿಮಗೆ ಒಳ್ಳೆ ಆಶೀರ್ವಾದ, ಒಳ್ಳೆ ಅವಶ್ಯಗಳು ಅವ್ರೇನು ಕೂಡ ಭಗವಂತ ಬಗೆಹರಿಸಲಿ ಅಂತ ಹೇಳ್ತಾ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಕೂಡ ಒಂದು ಮಧ್ಯಾಹ್ನವರೆಗೂ ಭಾಷಣ ಮಾಡ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥ ಎಲ್ಲ ವೇದಿಕೆ ಮಾಡಿರ್ತಕ್ಕಂಥ ಗಣ್ಯಾತಿ ಗಣ್ಯರೇ. ವಿಶೇಷವಾಗಿ ನಾನು ಮೊನ್ನೆ ಹೇಳಿದೆ, ವಿರೂಪಾಕ್ಷಿ ರಥೋತ್ಸವ ಇದೆ ಅಥವಾ ಆಂಜನೇಯ ಸ್ವಾಮಿ ಅಥವಾ ಗಣಪತಿ ಐದರಲ್ಲಿ ನಿಮ್ಗೆ ಒಳ್ಳೆ ಆಶೀರ್ವಾದ ಕೊಡ್ತಾರೆ ಅಂದ್ರೆ ಮಳೆ ಬರ್ತಾ ಇತ್ತು. ನೆನ್ನೆ ಎಲ್ಲ ಮನೆಯಲ್ಲಿ ಜೋರಾಗಿ ಮಳೆ ಬರಬೇಕಾಗಿತ್ತು. ನಿಮ್ಮ ಕಷ್ಟ ನೋಡಿ ನೀವು ಚೆನ್ನಾಗಿ ಆಡಬೇಕು ಅಂತ ಏನು ಅಂಬೇಡ್ಕರ್ ಇಟ್ಟಿರೋದಕ್ಕೋಸ್ಕರ ಇವತ್ತು ನಿಮ್ಮ 3 ದಿವಸ ಮಳೆ ಭಗವಂತ ತಪ್ಪಿಸಿ ನಿಮ್ಗೆ ಆಟ ಆಡಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥ ಆ 3 ದೇವತೆಗಳಿಗೆ ಧನ್ಯವಾದಗಳು ತಿಳಿಸ್ತೀನಿ ಬಿಟ್ಟು ಮೊದಲನೇದಾಗಿ. ಯಾಕಂದ್ರೆ ಈ ಮಳೆ ಅಂತದಲ್ಲ, ಜೋರ ಸ್ವಲ್ಪ ಬಂದ್ರೆ ಸಾಕೆಲ್ಲ ಹುಡುಗರೆಲ್ಲ ಓಡ್ಬಿಡ್ತಾರೆ. ಅದಕ್ಕೆ ಏನು ಇವಾಗ ಇಲ್ಲಿ 3 ದಿವಸ ಸತತವಾಗಿ ಮೊನ್ನೆ ನಾನು ಒಂದು ಮನವಿಯನ್ನು ಮಾಡಿಕೊಂಡಿದ್ದೆ, ಯಾವುದೇ ಘಟನೆ ಆಗಬಾರ್ದು, ಯಾವುದೇ ಗಲಾಟೆಗಳಾಗಬಾರ್ದು, ಆಡ್ಕೋಬೇಕು ಅಂತ. ಈಗಾಗಲೇ ನಮ್ಮ ಪಲ್ಪಾಳದವ್ರು ಅಂದ್ರೆ ಅವರು ಆಂಜನೇಯನ ಹೆಚ್ಚಿಗೆ ಆರಾಧಿಸ್ತಕ್ಕಂಥವ್ರು, ಒಳ್ಳೆ ಗರಡಿಯಲ್ಲಿ ಗರಡಿ ಮನೆಯಲ್ಲಿ ಸೇವೆ ಮಾಡ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥ ಅವಾಗ ಆ ಒಂದು ಪಾಳಿದವರು ಅವರು ಅವ್ರಿಗೆ ಭಗವಂತ ಅವರಿಗೆ ಒಳ್ಳೆ ಆಶೀರ್ವಾದ ಕೊಡಿ. ಯಾಕಂದ್ರೆ ಹೆಚ್ಚಿಗೆ ಆ ಆಂಜನೇಯ ಸ್ವಾಮಿ ರಾಮದೇವಳನ್ನ ಮತ್ತೆ ಅವರ ಪೂಜಿಸ್ತಾರೆ. ಹಾಗಾಗಿ ಪಕ್ಕಕ್ಕೆ ಭಗವಂತ ಕುಸ್ತಿ ಮಾಡಿದಾಗೂ ಅಷ್ಟೇ, ಅವ್ರಿಗೆ ಕುಸ್ತಿ ಮಾಡಿದಾಗ ಕೂಡ ಅಷ್ಟೇ ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅದೇ ಕುಸ್ತಿಗಳು ಗೆಲ್ಲೋದಾದ್ರೆ ನಮ್ಮ ಮುಳಬಾಗಲ ಪಳ್ಪಾಳದವರೇ ಗೆಲ್ತಾರೆ. ಅದಕ್ಕೋಸ್ಕರ ಪದಕಾಶಿ ಅವರು ಕೂಡ ಸೆಕೆಂಡ್ ಪ್ಲೇಸ್ ಬಂದಿದ್ದಾರೆ. ಅವರು ಹಳ್ಳಿಯಲ್ಲಿ ಹುಟ್ಟಿದ್ರು ಕೂಡ ಈ ಮಟ್ಟದಲ್ಲಿ ಬಂದು ಎಲ್ಲ ಆಡಿದಾರೆ. ಅದಕ್ಕೂ ಭಗವಂತ ಒಳ್ಳೇದು ಮಾಡಲಿ. ಈಗಾಗಲೇ ನೀವೆಲ್ಲ ಕೂಡ ಎಲ್ಲ ಪತ್ರಿಕಾ ಮಾಧ್ಯಮದ ಒಂದು ಮನವಿ ಮಾಡ್ಕೊಳ್ತೀನಿ, ಹೆಚ್ಚಿಗೆ ಕ್ರೀಡೆಗೆ ಆದ್ಯತೆ ಕೊಡಿ. ನಾನು ಮೊನ್ನೆ ಹೇಳಿದೆ, ವಾಲಿಬಾಲು, ಕ್ರಿಕೆಟು, ಆಮೇಲೆ ಇದು ಕಬಡ್ಡಿ, ಈ 3 ಈಗಾಗಲೇ ಮೊನ್ನೆ ಎಲ್ಲ ಹುಡುಗರೆಲ್ಲ ಬಂದು ಕಬಡ್ಡಿ ನಾವು ಒಂದು ಕಬಡ್ಡಿ ಆಟ ನಾವು ಇಲ್ಲಿ ಪ್ರಾರಂಭ ಮಾಡಿದ. ದಯವಿಟ್ಟು ನಾವು ಹೈದರಾಬಾದಲ್ಲಿ ನಾನು ಇದು ಆಟ ಆಡ್ಕೊಂಡು ಬಂದಿರ್ತಕ್ಕಂಥವ್ರು, ನನಗೊಂದು ಜಾಗ ಕೊಡಬೇಕು ಅಂತ ಹೇಳಿದ್ರು. ಅದ್ರ ಜೊತೆಗೆ ಎಲ್ಲಾ ಪಕ್ಷದವರು ಕೂಡ, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಈಗಿನ ಶಾಸಕರು ಇರ್ಬೋದು, ಸೊ ಎಲ್ಲ ನಮ್ಮ ಹೋರಾಟಗಾರರು ತಾವೆಲ್ಲ ಕೂಡ ಏನು ಇದು ಫೀಲ್ಡು ಇವತ್ತು ಇರ್ತಾರೆ, ನಾಳೆ ಹೋಗ್ತಾರೆ. ಯಾರಾದ್ರೂ ಸೈಡ್ಗಳು ಮಾಡಿದ್ರೆ ಅದು ಮತ್ತೆ ನಮ್ಗೆ ಇರಲ್ಲ. ಅದಕ್ಕೋಸ್ಕರ ಒಂದು ಒಳ್ಳೆ ಒಂದು ಗ್ರೌಂಡ್ ಮಾಡಕ್ಕೆ ಎಲ್ಲರ ಆಶೀರ್ವಾದ ಇರಬೇಕು ಅಂತ ಬೇಡ್ಕೊಳ್ತಾ, ಈಗಾಗಲೇ ನೀವೇನು ಸೋತಿರೋ ಇರ್ಬೋದು, ಗೆದ್ದಿರ್ಬೋದು, ನಾವೆಲ್ಲ ಅಣ್ಣ ತಮ್ಮಂದ್ರಾಗಿ ಮತ್ತೆ ಇನ್ನೊಂದು ಆಟದಲ್ಲಿ ಆಡಿ ಗ್ರಾಮ ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಬೆಳಿಲಿ ಅಂತ ಆ ಗಣಪತಿನ ಆಂಜನೇಯನ 5ರಲ್ಲಿಂದ ನಾನು ಬೇಡ್ಕೊಳ್ತಾ, ಮತ್ತೆ ವಿರೂಪಾಕ್ಷ ದೇವರು ಮತ್ತೆ ಒಳ್ಳೆ ಶಕ್ತಿಯನ್ನು ಕೊಳ್ಳೆ ಈಶ್ವರು ಅಂತ ಭಾವಿಸ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ. ಅದ್ರ ಜೊತೆಗೆ ನಮ್ಮ ಯಲ್ಲಪ್ಪ ಅವರು ಒಳ್ಳೆ ಸ್ಟೂಡೆಂಟ್ ಇದ್ದಂಗಿದೆ ನೋಡಿ. ಈ ಎಲ್ಲ ಒಳ್ಳೆ ಎಳೆ ವಯಸ್ಸಲ್ಲಿ ಮಾಡ್ತಕ್ಕಂಥ ಕೆಲಸ ನೇತೃತ್ವದಲ್ಲಿ ಪ್ರತಿ ವರ್ಷ ಕೂಡ ಒಂದು ಜ್ಞಾಪಕಾರ್ಥವಾಗಿ ಆಟ ಆಡ್ತಕ್ಕಂಥ ಒಂದು ಆಗಿದೆ. ಆ ಗ್ಯಾಪ್ ಅನ್ನ ತುಂಬಕ್ಕೆ ನಮ್ಮ ಸಾಂಬಾಯ್ ಅಂತವರು ಮತ್ತೆ ವೇದಿಕೆ ಮಾಡ್ತಕ್ಕಂಥ ಎಲ್ಲರೂ ಕೂಡ ಅವ್ರಿಗೆ ಒಳ್ಳೆಯ ಶಕ್ತಿ ಕೊಟ್ಟು ಇಂಥ ಆಟಗಳು ಹೆಚ್ಚಿಗೆ ಆಡಲಿ ಅಂತ ಭಾವಿಸ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಲೋ ಭಾರತ್ ಮಾತಾಗೆ.